400 ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಕೋಟಿ ಕೋಟಿ ಲೂಟಿಯಾಗಿತ್ತು। ಈ ಪ್ರಕರಣ ಬೆಳಕಿಗೂ ಕೂಡ ಬಂತು। ಆದರೆ ದೂರು ಕೊಟ್ಟರೂ ಕೂಡ ಆರೋಪಿಗಳನ್ನ ಯಾಕೆ ಈವರೆಗೂ ಅರೆಸ್ಟ್ ಮಾಡ್ತಾ ಇಲ್ಲ? ಎಫ್ಐಆರ್ ಆಗಿದೆ। ಗೃಹ ಸಚಿವರೇ ಏನು ಮಾಡ್ತಾ ಇದ್ದೀರಿ ನೀವು? ಸಾಕ್ಷಿಗಳಿದಾವೆ ಇದಕ್ಕೆ ಸಂಬಂಧಪಟ್ಟಂತೆ, ಆದರೂ ಕೂಡ ಈ ಬಗ್ಗೆ ಮೌನವಾಗಿರೋದು ಯಾಕೆ? ಆರೋಪಿಗಳ ವಿರುದ್ಧ ಈವರೆಗೂ ಕ್ರಮ ಕೈಗೊಂಡಿಲ್ಲ ಯಾಕೆ ಅನ್ನೋ ಪ್ರಶ್ನೆಯನ್ನ ಜನ ಕೇಳ್ತಾ ಇದ್ದಾರೆ। ಆರೋಪಿಗಳನ್ನು ರಕ್ಷಣೆ ಮಾಡೋದಕ್ಕೆ ಸರ್ಕಾರದ ಮಟ್ಟದಲ್ಲೇ ಹುನ್ನಾರ ಏನಾದರೂ ನಡೀತಾ ಇದೆ ಏನ್ರಿ? ಇಡೀ ರಾಜ್ಯದ ಮುಂದೆ ಜಗಜ್ಜಾಹೀರಾಗಿದೆ ಈ ಪ್ರಕರಣ। ಎಫ್ಐಆರ್ ದಾಖಲಾಯಿತು, ಆದರೂ ಕೂಡ ಯಾರು ಈ ಅಕ್ರಮ ಎಸಗಿದ್ದಾರೆ ಕಿಂಗ್ ಫಿನ್ಗಳು, ಅವರಿಗೆ ಈವರೆಗೆ ಖಾಕಿ ಇಲಾಖೆ ಬಿಸಿ ಮುಟ್ಟಿಸ್ತಾ ಇಲ್ಲ, ಅರೆಸ್ಟ್ ಮಾಡಿಲ್ಲ। ಹಾಗಾದರೆ ಖಾಕಿ ಇಲಾಖೆಯ ಬೆಂಬಲ ಇದೆಯಾ? ಅವರ ಕೃಪಾ ಕಟಾಕ್ಷ ಏನಾದರೂ ಇದೆಯಾ? ನೊಂದಿರುವ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡ್ತೀರಾ ಅಥವಾ ಭ್ರಷ್ಟರ ರಕ್ಷಣೆಗೆ ನೀವು ನಿಲ್ತೀರಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ। ಇನ್ನು ಕೆಪಿಎಸ್ಸಿಯಲ್ಲಿ ಮತ್ತೆ ಸಿಡಿದೆದ್ದಿದೆ ಭ್ರಷ್ಟಾಚಾರದ ಮಹಾಬಾಂಬು। ಕೋಟಿ ಹಣ ಚೆಲ್ಲಿದವರಿಗೆ ನೇರವಾಗಿ ಸಿಗ್ತಾ ಇದೆಯಾ ಪೋಸ್ಟಿಂಗ್ಗಳು? ಯಾರು ದುಡ್ಡು ಕೊಡ್ತಾರೆ ಅವರಿಗೆ ಪೋಸ್ಟ್ಗಳು ಮಾರಾಟ ಆಗ್ತಾ ಇದೆಯಾ? ಅಂತಿಮ ಪಟ್ಟಿ ಪ್ರಕಟ ಮಾಡೋದಕ್ಕೆ ಒಟ್ಟು 80 ಲಕ್ಷ ದುಡ್ಡು ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ರು। 60% ಹುದ್ದೆಗಳು ಅಕ್ರಮಾಸುರರು ಯಾರಿದ್ದಾರೆ ಅವರ ಪಾಲಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ। ಅರ್ಹತೆ ಇರುವಂತಹ ಫಲಾನುಭವಿಗಳ ಭವಿಷ್ಯದ ಜೊತೆಯಲ್ಲಿ ಕೆಪಿಎಸ್ಸಿ ಚೆಲ್ಲಾಟವಾಡ್ತಾ ಇದೆ ಅನ್ನೋ ಆಕ್ರೋಶ ಹೆಚ್ಚಳವಾಗ್ತಾ ಇದೆ। ಕೊನೆಗೂ ಕಿಂಗ್ ಫಿನ್ ಏಜೆಂಟ್ ಮೊಹಮ್ಮದ್ ಆರಿಫ್ ಎಂಬಾತ, ಅಂದರೆ ಆತನ ಏಜೆಂಟ್ ಮಾತ್ರ ಇತ್ತ, ಕಿಂಗ್ ಫಿನ್ ಇನ್ನೂ ಸಿಕ್ಕಬಿದ್ದಿಲ್ಲ। ಮೊಹಮ್ಮದ್ ಆರಿಫ್ ಎಂಬಾತ ಈಗಾಗಲೇ ಅರೆಸ್ಟ್ ಆಗಿದ್ದಾನೆ। 80 ಲಕ್ಷ ರೂಪಾಯಿ ಡೀಲಿಂಗ್ ಮಾಡ್ತಾ ಇದ್ದ ಏಜೆಂಟ್ ಆರಿಫು ಸಿಕ್ಕಿಬಿದ್ದಿದ್ದ। ಫೈನಲ್ ಲಿಸ್ಟ್ ಅನೌನ್ಸ್ ಮಾಡೋದಕ್ಕೆ ಲಕ್ಷ ಲಂಚಕ್ಕಾಗಿ ಬೇಡಿಕೆ ಇಟ್ಟಿದ್ದ। ಮಧ್ಯವರ್ತಿಗಳ ಮೂಲಕವಾಗಿ ಕೋಟ್ಯಂತರ ರೂಪಾಯಿ ಡೀಲ್ ನಡೀತಾ ಇತ್ತು। ಇದಕ್ಕೆ ಮಧ್ಯವರ್ತಿಗಳನ್ನು ಕೂಡ ಇಟ್ಬಿಟ್ಟಿದ್ರು ಇವರು। ಇಡೀ ಭ್ರಷ್ಟ ಜಾಲ ಏನಿತ್ತು ಇದು, ಇದರ ಕಂಪ್ಲೀಟ್ ಡೀಲಿಂಗ್ ಮಾಡಿದ್ದು ಕಿಂಗ್ ಫಿನ್ ಆರಿಫ್ ಎಂಬಾತ। ಇನ್ನು ಅಮಾನತಾಗಿರೋ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಪಾತ್ರದ ಬಗ್ಗೆ ಭಾರಿ ಅನುಮಾನಗಳು ಮೂಡ್ತಾ ಇದೆ। ನ್ಯಾಯಕ್ಕಾಗಿ ವಿಧಾನಸೌಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ಈ ತಂಡ, ಅಂದರೆ ಯಾರು ಆರೋಪ ಮಾಡಿದ್ರು ಅಭ್ಯರ್ಥಿಗಳು ಅವರ ತಂಡ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ। ನೊಂದಿರುವ ಅಭ್ಯರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡಿದ್ರು ಕೂಡ ಈವರೆಗೂ ಕ್ರಮ ಇಲ್ವೇನ್ರಿ? ಇಡೀ ನೇಮಕಾತಿ ಪ್ರಕ್ರಿಯೆ ಏನಿದೆ ಇದನ್ನು ತಕ್ಷಣ ರದ್ದುಗೊಳಿಸಬೇಕು, ಕೂಡಲೇ ಇದನ್ನು ರದ್ದುಗೊಳಿಸಬೇಕು ಅಂತ ಜನಸಾಮಾನ್ಯರು ಅಭ್ಯರ್ಥಿಗಳು ಎಲ್ಲರೂ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ। ಅಭ್ಯರ್ಥಿಗಳೇ ಈ ಬಗ್ಗೆ ದೂರು ಕೊಟ್ಟಿದ್ದಾರೆ, ಆದರೂ ಕೂಡ ಈವರೆಗೆ ಆರೋಪಿಯ ಬಂಧನ ಆಗಿಲ್ಲ। ಅಸಹಾಯಕರಾಗಿ ಪೊಲೀಸ್ ಇಲಾಖೆ ಏನಾದರೂ ಕೈಕಟ್ಟಿ ಕುಳಿತಿದೆಯಾ? ಹೀಗೆ ಕೈಕಟ್ಟಿ ಕೂರೋದಕ್ಕೂ ಕೂಡ ಒಂದು ರೀಸನ್ ಇರುತ್ತೆ। ತುಂಬ ಪ್ರಭಾವಿಗಳು, ಪ್ರಭಾವಶಾಲಿಗಳು, ರಾಜಕೀಯವಾಗಿ ಪ್ರಭಾವ ಇರೋರು, ಇಂಥವರೆಲ್ಲ ಆ ಪ್ರಭಾವವನ್ನು ಬಳಕೆ ಮಾಡಿಕೊಂಡು ಅವರ ರಕ್ಷಣೆ ಮಾಡೋದಕ್ಕೆ ಅಂತ ನಿಲ್ತಾರೆ। ಇಲ್ಲೂ ಕೂಡ ಅದೇ ರೀತಿಯಾಗಿ ಯಾರು ಈ ನೇಮಕಾತಿಯಲ್ಲಿ ಮಾಡಿರುವಂತಹ ಹಗರಣ ಮಾಡಿರೋ ಕಿಂಗ್ ಫಿನ್ಗಳಿದ್ದಾರೆ, ಈ ದುಷ್ಟರು ಯಾರಿದ್ದಾರೆ, ಇವರನ್ನು ರಕ್ಷಣೆ ಮಾಡೋದಕ್ಕೆ ಅಂತ ಮಹಾಭ್ರಷ್ಟರು ಏನಾದರೂ ನಿಂತಿದ್ದಾರಾ ಅನ್ನೋ ಪ್ರಶ್ನೆಗಳು ಎದುರಾಗ್ತಾ ಇದೆ।